ಮುಖ್ಯವಾಗಿ ಈ ಖಾತಾ ಆಂದೋಲನ ಅಂದ್ಬಿಟ್ಟು ನಮ್ಮ ಪಂಚಾಯಿತಿಲಿ ಇಟ್ಕೊಂಡಿದ್ರು ಇವತ್ತು. ಈ ನಮ್ಮ ಪಂಚಾಯಿತಿ ವ್ಯಾಪ್ತಿಲಿ ಈ ಖಾತಾದೇನೋ ಸಮಸ್ಯೆ ಇಲ್ಲ. ಯಾವ ಗ್ರಾಮ ಠಾಣ ಅದೇ ಎಲ್ಲರಿಗೂ ನಾವು ಈ ಖಾತಾ ಮಾಡಿಕೊಡ್ತೀವಿ. ಬೇರೆಯವ್ರು ಹೇಳ್ದಂಗೆ ಯಾರನ್ನೂ ಅಲಿಸುವಂಥದ್ದು ಆ ಥರ ಏನಿಲ್ಲ. ನಾವು ಯಾರೇ ಆದ್ರೂ ಯಾರೇ ಒಬ್ಬ ಅರ್ಜಿ ತಗೊಬಂದ್ರು ಅವ್ರನ್ನ ಗುರ್ತಿಸಿ ಏನಾಗಬೇಕು ಅಂತ ಕೇಳಿ ನಮ್ಮ ಪಂಚಾಯಿತಿ ವ್ಯಾಪ್ತಿಲಿ ನಾವಲ್ಲಿ ಅಧ್ಯಕ್ಷರಲ್ಲಿ ಸದಸ್ಯರುಗಳಲ್ಲಿ ಯಾರೇ ಆದ್ರೂ ಅವ್ರ ಸಮಸ್ಯೆ ಆಲಿಸಿ ಆಮೇಲೆ ಕೇಳ್ತೀವಿ. ಅದು ಪ್ರಾಬ್ಲಮ್ ಏನಂದರೆ ರೆಕಾರ್ಡ್ಸ್ ಸರಿಗಿಲ್ಲದೆ ಇರುವಂಥವು, ಇಲ್ಲ ಮೂಲ ದಾಖಲಾತಿಗಳು ಕೊಡದೇ ಇರುವಂಥವು, ಅವು ಮಾತ್ರ ಸಮಸ್ಯೆ ಇರ್ತದೆ. ಅದು ಬಿಟ್ಟರೆ ನಮ್ಮ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಸ್ಮಶಾನ ಸಮಸ್ಯೆಗಳಿತ್ತು, ಅದನ್ನು ಗಮನಕ್ಕೆ ತಂದಿದ್ದೀವಿ. ನಮ್ಮ ಅನಿಲ್ ಚಂದ್ರ ಗೇಟಿಂದ ಭೈರವೇಶ್ವರ ದೇವಸ್ಥಾನದವರೆಗೂ ಎಲೆಕ್ಟ್ರಿಕಲ್ ಸಮಸ್ಯೆ ಇತ್ತು, ಸ್ಟ್ರೀಟ್ ಲೈಟ್ದು, ಅದನ್ನು ಗಮನಕ್ಕೆ ತಂದಿದ್ದೀವಿ. ಮತ್ತು ನಮ್ಮ ಪಂಚಾಯತಿಲಿ ಈಗಾಗಲೇ ನರೇಗಾ ಯೋಜನೆಯಲ್ಲಿ ಒಂದು ಶೌಚಾಲಯ ನಿರ್ಮಾಣ ಮಾಡಿದ್ದು, ಅದನ್ನ ನರೇಗಾ ಮತ್ತು 15ನೇ ಹಣಕಾಸು ಯೋಜನೆಯಲ್ಲಿ ಅದನ್ನ ಉದ್ಘಾಟನೆ ಮಾಡಿಸಿದ್ದೀವಿ. ಅದೇ ರೀತಿ ನಮ್ಮ ಅನಿಲ್ ಚಂದ್ರ ಗ್ರಾಮಕ್ಕೆ ಅಂಬೇಡ್ಕರ್ ಭವನ ಸ್ಯಾಂಕ್ಷನ್ ಆಗಿತ್ತು 50 ಲಕ್ಷದಲ್ಲಿ. ಈಗ ಆಲ್ರೆಡಿ ದೇಶಮಟ್ಟ ರೆಡಿ ಆಗೈತೆ, ಅದನ್ನ ವೀಕ್ಷಣೆ ಮಾಡಿಸ್ತೋ. ಇನ್ನೂ 50 ಲಕ್ಷ ಸಾಲ್ಟೇಜ್ ಆಯ್ತದೆ ಸರ್, ಕೊಡಿ ಎಂದು ಕೊಡ್ತೀವಿ ಅಂತ ಭರವಸೆ ಕೊಟ್ಟವ್ರೆ. ಎಲ್ಲ ಕಾರ್ಯಗಳನ್ನು ಮಾಡ್ತಾರೆ ಅನ್ನೋ ನಂಬಿಕೆ ಐತೆ ಸರ್, ನೆರವೇರಿಸ್ಕೊಡ್ತಾರೆ.